ಅಕ್ಟೋಬರ್ನ ನಾವು ಪಿಂಕ್ ಮಂತ್ ಅಂತ ಕರಿತೀವಿ. ಏನಕ್ಕೆ ಅಂತಂದರೆ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್. ಸೊ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ರಕ್ಷಿತ್ ಟ್ಯೂಮರ್ ಟೈಗ್. ಬ್ರೆಸ್ಟ್ ಕ್ಯಾನ್ಸರ್ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತದೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮಗೆಲ್ಲ ಗೊತ್ತಿರೋಂಗೆ ಬ್ರೆಸ್ಟ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಿದಷ್ಟು ಕ್ಯೂರ್ ರೇಟ್ ತುಂಬ ಚೆನ್ನಾಗಿರುತ್ತೆ. ಅರ್ಲಿ ಸ್ಟೇಜಲ್ಲಿ ಯಾವ ಥರ ಡಿಟೆಕ್ಟ್ ಮಾಡ್ಬೋದು ಅಂದರೆ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಅಂತ ಮಾಡ್ತೀವಿ ವಿತ್ ಏಜ್ ಆಫ್ 40. ಎಲ್ಲ ಥರದ ಒಂದು ಡೌಟ್ ಏನಪ್ಪ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಬಂದರೆ ಫುಲ್ ಬ್ರೆಸ್ಟ್ ತರಿಸ್ಕೋಬೇಕಾ, ಅದಕ್ಕೇನಾದ್ರು ಆಲ್ಟರ್ನೇಟ್ ಇದೆಯಾ ಅಂತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಬರ್ತಾ ಇದ್ದಾರೆ ನಮ್ಮ ಕ್ಯಾನ್ಸರ್ ಅವೇರ್ನೆಸ್ ರೋಬೋಟ್. ಹೋಯ್ ಎಂತ ಮಾರ್ರೆ ಕಾಂತಾರ ನೋಡಿ ಬಂದದ್ದಾಯ್ತಾ, ಬನ್ನಿ ನಿಮಗೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೇನೆ ಮಾರು. ಬ್ರೆಸ್ಟ್ ಕ್ಯಾನ್ಸರ್ ಬಂತು ಅಂತಂದ್ರೆ ಎಲ್ಲರ ಥರ ಇರೋದು ಒಂದೇ ಡೌಟು, ಎಂತ ಗೊತ್ತುಂಟಾ? ಅಯ್ಯೋ ಪೂರ ಬ್ರೆಸ್ಟ್ ತೆಗಿಬೇಕಾ ಅಂತ. ಅಯ್ಯೋ ಪೂರ ಬ್ರೆಸ್ಟ್ ತೆಗೆದು ಮತ್ತೆ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಯಾವ ಥರ ಇರ್ತದೆ ಮಾರು. ಪೂರ ಬ್ರೆಸ್ಟ್ ತೆಗೆದ್ರೆ ನನ್ನ ದೇಹ ಹೆಂಗೆ ಕಾಣ್ತದೆ ಅಂತಲೇ ನನಗೆ ಗೊತ್ತಿಲ್ಲ ಮಾರು. ಪೂರ ಬ್ರೆಸ್ಟ್ ಹೋದ್ರೆ ಲೈಫ್ ಹೋದಂಗ ಇಲ್ಲ ಮಾರ್ರೆ. ಪೂರ ಬ್ರೆಸ್ಟ್ ತೆಗೆ ಅವಶ್ಯಕತೆ ಇಲ್ಲ ಮಾರ್ರೆ, ಅದು ಒಂದು ತಪ್ಪು ಪರಿಕಲ್ಪನೆ ಮಾರ್ರೆ. ಪೂರ ಬ್ರೆಸ್ಟ್ ತೆಗೆ ಅವಶ್ಯಕತೆ ಇಲ್ಲ, ಇದಕ್ಕೊಂದು ಆನ್ಸರ್ ಉಂಟು. ಎಂತ ಗೊತ್ತುಂಟಾ? ಅದಕ್ಕೆ ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ ಅಂತ ಕರಿತೀವಿ ಗೊತ್ತಾ? ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿ ಅಂತ ಹೇಳಿ ಬರೀ ಟ್ಯೂಮರ್ ಮಾಡ್ತಾ ತೆಗೆದು ಪ್ಲಾಸ್ಟಿಕ್ ಸರ್ಜರಿ ಮಾಡೋದು ಮಾರ್ರೆ, ತುಂಬಾ ಚೆನ್ನಾಗಿ ಆಗ್ತದೆ. ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ ನಾನು ಆಗಲೇ ಹೇಳಿದ್ನಲ್ಲ, ಬ್ರೆಸ್ಟ್ ಟಿಶ್ಯೂನ ಉಳಿಸ್ತೀವಿ, ಬರೀ ಟ್ಯೂಮರ್ ತೆಗಿತೀವಿ, ಸುತ್ತಮುತ್ತ ಸ್ವಲ್ಪ ಬ್ರೆಸ್ಟ್ ಟಿಶ್ಯೂ ತೆಗೆದು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀವಿ. ಅದಕ್ಕೆ ಏನಂತಾರೆ ಗೊತ್ತಾ? ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ ಅಂತ ಕರೀತಾರೆ. ಸೊ ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ ಆದಮೇಲೆ ಈ ಪೇಷಂಟ್ಸ್ಗಳನ್ನ ರೇಡಿಯೇಷನ್ಗೆ ಸಬ್ಜೆಕ್ಟ್ ಮಾಡ್ತೀವಿ. ಹಲವಾರು ಕ್ರೈಟೀರಿಯಾ ಉಂಟು ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿಗೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೀರಿಯಾ ಅಂದರೆ ಟ್ಯೂಮರ್ ಸೈಜ್ ಎಷ್ಟಿರ್ಬೋದು, ಯಾವ ಲೊಕೇಶನ್ ಇರ್ಬೋದು, ಮತ್ತು ಯಾವ ಸ್ಟೇಜಲ್ಲಿ ಇರ್ಬೋದು ಅಂತ ಮಾರ. ಇಷ್ಟೆಲ್ಲ ಆದಮೇಲೆ ಅದೆಲ್ಲರಿಗೂ ಒಂದು ತಲೆ ಡೌಟ್ ಇರ್ತದೆ. ಎಂತ ಗೊತ್ತುಂಟ? ಬ್ರೆಸ್ಟ್ನ ಉಳಿಸಿದ್ರೆ ಮತ್ತೆ ವಾಪಸ್ ಏನಾಗ್ತದೋ ಏನು ಅಂತ ಒಂದು ತಲೆ ಡೌಟ್ ಉಂಟು. ಅಂಥದ್ದೆಂತ ಇಲ್ಲ ಮಾರ್ರೆ, ಸರ್ವೈವಲ್ ಅಡ್ವಾಂಟೇಜ್ ಸೇಮ್ ಉಂಟು ಮಾರ್ರೆ. ಮೋಸ್ಟ್ ಇಂಪಾರ್ಟೆಂಟ್ ಎಂತ ಗೊತ್ತಾ? ನಿಮ್ಮ ಆತ್ಮವಿಶ್ವಾಸ ಕ್ವಾಲಿಟಿ ಆಫ್ ಲೈಫ್ ಉಂಟಲ್ಲ, ತುಂಬ ಚೆನ್ನಾಗಿರ್ತದೆ ಮಾರ್ರೆ. ತುಂಬ ಯೋಚನೆ ಮಾಡಬೇಡಿ. ಜಾಸ್ತಿ ಡೌಟ್ ಇದ್ರೆ ನಾನು ಕ್ಲಿಯರ್ ಮಾಡಕ್ಕೆ ಬರ್ತೇನೆ. ಇನ್ನೂ ಹೆಚ್ಚಿನ ಡೌಟು ನಿಮಗೆ ಇದೆ ಅಂತಂದರೆ ಪಕ್ಕದಲ್ಲಿ ಒಬ್ರು ಬರ್ತಾರೆ ಡಾಕ್ಟರ್ ಮಾರ್ರೆ, ಅವ್ರಿಗೆ ಕಾಲ್ ಮಾಡಿರಿ. ಏನೇ ಡೌಟ್ ಇದ್ರೆ ಕ್ಲಿಯರ್ ಮಾಡಿರಿ. ಹೋಯ್ ಬರ್ಲಾ, ಟೇಕ್ ಕೇರ್.